ಚಿಂತಕರ ಚಿಂತನೆಗಳು ಅಥವಾ ಅವರ ನುಡಿಗಳು ಜೀವನದ ಅನೇಕ ಆಯಾಮಗಳನ್ನು ವಿವರಿಸುತ್ತದೆ ಮತ್ತು ವ್ಯಕ್ತಿತ್ವದ ಬೆಳವಣಿಗೆ ಸಹಕಾರಿಯಾಗುತ್ತದೆ. ಈ ನುಡಿಗಳು ನಮ್ಮ ಆಂತರಿಕ ಶಕ್ತಿಯನ್ನು ಅನಾವರಣ ಮಾಡುವಲ್ಲಿ, ಜೀವನದಲ್ಲಿ ಸರಿಯಾದ ದಾರಿ ತಲುಪಲು ಮತ್ತು ಅನೇಕ ವಿಚಾರಗಳಲ್ಲಿ ಸ್ಪಷ್ಟತೆ ಕಂಡುಹಿಡಿಯಲು ಸಹಾಯ ಮಾಡುತ್ತವೆ. ಇಲ್ಲಿ ಅಂತಹದೇ ಅನೇಕ ಚಿಂತಕರ ಚಿಂತನೆಗಳು ನಾನು ಹೇಳ್ತಾ ಇದ್ದೇನೆ. ನಂಬರ್ 1, ಜೀವನದಲ್ಲಿ ಯಾವುದೇ ಕೆಲಸ ಯಶಸ್ವಿಯಾಗಬೇಕಾದರೆ ನಿಮಗೆ ದೃಢತೆ, ನಿರ್ದಿಷ್ಟ ಸೌಮ್ಯತೆ, ಅದರ ಜೊತೆಗೆ ಸ್ವಲ್ಪ ಮೊಂಡುತನ ಬೇಕು. ನಂಬರ್ 2, ಒಂದು ಸಾರಿ ಹೆಜ್ಜೆಯನ್ನು ಇಟ್ಟ ಮೇಲೆ ಅದನ್ನು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ, ಎಂದಿಗೂ ಬಿಡಬಾರದು. ಧೈರ್ಯ, ದಯೆ, ಕಠಿಣ ಪರಿಶ್ರಮ ಒಂದು ಯಶಸ್ಸಿನ ಪ್ರಮುಖ ಅಂಶಗಳು. ಸಣ್ಣ ವಿಷಯಗಳ ನಿರ್ಲಕ್ಷ್ಯವು ಅನೇಕ ಜನರನ್ನ ಬಲಿ ತೆಗೆದುಕೊಂಡಿದೆ. ನಂಬರ್ 5, ಶ್ರೇಷ್ಠವಾದುದನ್ನು ಯೋಚಿಸುವನೇ ಅತ್ಯುತ್ತಮವಾದನ್ನು ಮಾಡುವುದು ಮತ್ತು ಹೆಚ್ಚು ಕಾಲ ಬದುಕುವನು. ನಂಬರ್ 6, ಅಸಾಧ್ಯವಾದುದನ್ನು ಸಾಧಿಸುವ ಛಲ ಇರುವವನು ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ. ಸಣ್ಣತನ ಇರುವವರಿಗೆ ಏನು ಮಾಡಲು ಸಾಧ್ಯವಿಲ್ಲ. ನಂಬರ್ 7, ಜೀವನವು ಸುಗಮವಾಗಿದ್ದರೆ ಅದು ನಮ್ಮ ಆರೋಗ್ಯಕರ ನೈತಿಕ ಗುಣವನ್ನು ಪ್ರತಿಬಿಂಬಿಸುತ್ತದೆ. ನಂಬರ್ 8, ಒಬ್ಬ ಶ್ರೇಷ್ಠ ವ್ಯಕ್ತಿಯಲ್ಲಿ ಇರತಕ್ಕಂಥ ನೈತಿಕ ಮೌಲ್ಯಗಳು ಸಾಮರ್ಥ್ಯ, ಧೈರ್ಯ, ಘನತೆ, ದಕ್ಷತೆ, ನಂಬಿಕೆ, ಬುದ್ಧಿವಂತಿಕೆ, ದಯೆ, ವಿಧೇಯತೆ, ತಾಳ್ಮೆ, ಸಹಿಷ್ಣುತೆ. ನಂಬರ್ 9, ಇಂದು ಅದೃಷ್ಟ ನಿನ್ನ ಜೊತೆಗೆ ಸುಳ್ಳಾಗಿ ನಡೆದುಕೊಂಡಿದ್ದರೆ ನಾಳೆ ನಿನ್ನ ಜೊತೆ ಸತ್ಯವಾಗಿ ನಡೆದುಕೊಳ್ಳುತ್ತದೆ. ನಂಬರ್ 10, ನೀವು ನಂಬಿದ್ದವರು ನಿನಗೆ ದ್ರೋಹ ಬಗೆದರೆ ನಿರುತ್ಸಾಹಗೊಳ್ಳಬೇಡಿ, ಸುಮ್ಮನೆ ಅಳಬೇಡಿ, ಮುಂದುವರಿಯಿರಿ. ಉತ್ತಮವಾದುದನ್ನು ಕಂಡುಕೊಳ್ಳಿರಿ, ನೀವು ನಿಮ್ಮೊಂದಿಗೆ ಬದುಕಲು ಕಲಿಯಿರಿ. ನೆನ್ನೆಯ ಮಾಡಿದ ಮೂರ್ಖತನವು ಇಂದು ನಿಮ್ಮನ್ನು ಬುದ್ಧಿವಂತರಾಗಿ ಮನ್ನಾಗಿ ಮಾಡುತ್ತದೆ. ಇದು ಚಿಂತಕರ ಹಿತನುಡಿಗಳು. ಒಮ್ಮೆ ಕೇಳಿ.